ಯೂಟ್ಯೂಬ್ ಚಾನಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಎಕ್ಸರ್ಸೈಸ್ 3.1. ಆರ್ ಯು ರೆಡಿ? ಎಲ್ಲರೂ ಖುಷಿ ಖುಷಿಯಿಂದ ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡೋಣ. ಬನ್ನಿ ಸಾಲ್ವ್ ಮಾಡೋದಿಕ್ಕೆ. ಇವು ಟ್ರೈ ಮಾಡಿ ಸಾಲ್ವ್ ಮಾಡೋದಿಕ್ಕೆ. ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ರೈಟ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ದ ಫಾಲೋಯಿಂಗ್ ನಂಬರ್ಸ್. ಅಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ಸ್ ನೀವೇನ್ ಮಾಡ್ಬೇಕು, ಫ್ಯಾಕ್ಟರ್ಸ್ ನ ಬರಿಬೇಕು. ಟ್ರೈ ಮಾಡಿ. 24, 15, 21, 27, 12, 20, 18, 23, 23, 36 ಇವೆಲ್ಲ ತರದ್ದು ಫ್ಯಾಕ್ಟರ್ಸ್ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿ ನೋಡೋಣ. ಹಾಗಾದ್ರೆ ಹೇಳಿ ನೋಡೋಣ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದ್ರೆ ನಾನು ಹೇಳಿದ್ದೆ ಏನಂತ ಹೇಳಿದ್ದೆ, ನೆನಪು ಮಾಡ್ಕೊಳ್ಳಿ ನೋಡೋಣ. ಫ್ಯಾಕ್ಟರ್ಸ್ ಅಂದ್ರೆ ಏನಂತ ಹೇಳಿದ್ದೆ ನಾನು? ರೈಟ್. ಫ್ಯಾಕ್ಟರ್ಸ್ ಅಂದ್ರೆ ಏನ್ ಹೇಳಿ? ದೋಸ್ ನಂಬರ್ಸ್ ವಿಚ್ ಆರ್ ಡಿವೈಡ್ಸ್ ದ್ಯಾಟ್ ನಂಬರ್. ಅಂದ್ರೆ ನೀವು ತಗೊಂಡಿರೋ ನಂಬರ್ ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತಿರ್ಬೇಕು ಅಂತ ನಂಬರ್ಸಿಗೆ ನಾವೇನಂತೀವಿ, ಫ್ಯಾಕ್ಟರ್ಸ್. ಅಂದ್ರೆ ಡಿವೈಸರ್ ತಗೋಬೇಕು, ಡಿವೈಸರ್ ತಗೊಂಡಿರ್ತೀರಿ, ಆ ಡಿವೈಸರ್ ಈ ನಂಬರ್ ನ ಡಿವೈಡ್ ಮಾಡ್ತಿರ್ಬೇಕು ಅಂತ ಎಲ್ಲ ಡಿವೈಸರಿಗೆ ನಾವೇನಂತೀವಿ, ಫ್ಯಾಕ್ಟರ್ಸ್. ಓಕೆ, ಹಾಗಾದ್ರೆ 1 ಅನ್ನೋದು ಒಂದು ಡಿವೈಸರ್. 24 ಈಸ್ ಡಿವಿಸಿಬಲ್ ಬೈ 1. 1 ಇಂದ ಡಿವೈಡ್ ಮಾಡಿ ನೋಡಿ 24 ನ. 24 1 24 24, ರಿಮೈಂಡರ್ 0. ಹಾಗಾದ್ರೆ 1 is a factor of 24. 1 is a factor of 24. ಇಲ್ಲಿ ಬೇಕಾದ್ರೆ ನೀವು ಡಿವಿಸಿಬಿಲಿಟಿ ರೂಲ್ ಹೆಲ್ಪ್ ಮಾಡ್ಕೋಬಹುದು. 2 ತಗೊಳ್ಳಿ. 2 ನಾನು ಡಿವಿಸಿಬಿಲಿಟಿ ರೂಲ್ ಏನ್ ಹೇಳಿದೆ, ಇವನ್ ಪ್ಲೇಸ್ ಅಲ್ಲಿ 0 to 8 ಇವನ್ ನಂಬರ್ಸ್ ನ ಬರ್ಬೇಕು. ಹಾಗಾದ್ರೆ ಇಲ್ಲಿ 4 ಬಂದಿದೆ. ಎಸ್, ಇಟ್ ಈಸ್ ಡಿವಿಸಿಬಲ್ ಬೈ 2. ಡಿವಿಸಿಬಲ್ ಬೈ 3 ಏನ್ ಹೇಳಿದ್ದೆ ನಾನು? ನೆನ್ಪ್ ಮಾಡ್ಕೊಳ್ಳಿ. ಇದ್ರ ಸಮ್ ಏನಾಗಿರ್ಬೇಕು? ದಟ್ ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಸಮ್ ಏನಾಗತ್ತೆ? 6 ಬರುತ್ತೆ. 6 is divisible by 3. 6 is a multiple of 3. That's why 3 is a factor of 24. Then 4 is divisible by this number. 4 5 is 20. 4 6 is 24. Yes, 4 is divisible by this number. So 4 is a factor of 24. Then 5, no, ಯಾಕಂದ್ರೆ 5 ಏನಿದೆ ರೂಲ್, ಇವನ್ ಪ್ಲೇಸ್ ಅಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಏನ್ ಬಂದಿರ್ಬೇಕು? 0 ಇಲ್ಲ 5 ಬರ್ಬೇಕು. ಇಲ್ಲಿ 4 ಐತಿ. ಹಾಗಾದ್ರೆ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 5. Is it divisible by 6? 6 1 is 6, 6 2 is 12, 6 is 18, 6 4 is 24. Yes. Is it? Yes, it is divisible by 6. So 6 is a factor of 24. Next ತಗೊಳ್ಳಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, 7 is divisible by 7 is divisible, ಇದು 24 is divisible by 7. No, because 24 is not multiple of 7. It is not a multiple of 7. 8 is 8, 8 is 16, 8 3 is 24. Yes, 8 is a factor of 24. 9, no. 10, no. 11, no. 12, 12 2 is 24. 12 is a factor of 24. 13, 14, 15, 16, 17, 18, 19, no. Last 24. ಏನು? 24. ಲಾಸ್ಟ್ ಏನು? 24. and 24 ಅಂತಾನು ಬರಿಬಹುದು, ಇಲ್ಲ ಜಸ್ಟ್
24 ಅಂತ ಬರ್ದು ಇಲ್ಲಿಗೆ ಫುಲ್ ಸ್ಟಾಪ್. ಓಕೆ, ಹಾಗಾದ್ರೆ these all are factors of 24. ಇದು ನೋಟ್ ಮಾಡ್ಕೊಳ್ಳಿ. all are factors of 24. ನೋಟ್ ಮಾಡ್ಕೊಂಡ? ಓಕೆ, ಹಾಗಾದ್ರೆ 15 ಫ್ಯಾಕ್ಟರ್ ಹೇಳಿ ನೋಡೋಣ. ಇದೇ ತರ ಡಿವಿಸಿಬಿಲಿಟಿ ರೂಲ್ ಹೆಲ್ಪ್ ಇಂದ ನೀವು ಬರಿಬಹುದು 15 ಫ್ಯಾಕ್ಟರ್ಸ್ ನ. ಇದರದ್ದು ನೀವು ಟ್ರೈ ಮಾಡಿ, ಇದನ್ನು ನೀವು ಟ್ರೈ ಮಾಡಿ, ಇದನ್ನು ನೀವು ಟ್ರೈ ಮಾಡಿ, ಇದನ್ನು ನೀವು, ಇದನ್ನು ನೀವು, ಇದು ನೀವು ಸಾಲ್ವ್ ಮಾಡಿ, ಇದು ನೀವು ಸಾಲ್ವ್ ಮಾಡಿ. 36 ನಾನು ಹೇಳ್ತೀನಿ. 36. Yes, 1 is factor of all any number. 2 is divisible, sorry, 36 is divisible by 2. No, sorry, yes, because in the ones place there is 6. 6 is a even number. So 2 is a factor of 36. Then 3 is a factor of 36. Yes. Sum of these two numbers, we get 9. So 9 is divisible by 3. So 3 is a factor of 36. 4 is a factor of 36. 4 9s are 36. Yes, it is a factor of 36. 5, no. 6. 6 is a factor of 36. Yes, 6 is a 36. 7, no. 8, no. 9, yes. 10, 11, 12. 12 is a 12, 12 2 is a 24, 12 3 is a 36. 12 ಅನ್ನೋದು ಫ್ಯಾಕ್ಟರ್ ಹೌದು. 13, no. 14, no. 15, no. 16, 32 ಬರುತ್ತೆ. 16 2 is a 32. 17 2 is a 34. 18 2 is a 36. ಹಾಗಾದ್ರೆ 18 ಅನ್ನೋದು ಫ್ಯಾಕ್ಟರ್ ಆಫ್ 36. ಓಕೆ, ನೆಕ್ಸ್ಟ್ 18 ಆದ್ಮೇಲೆ 19, no. 20, 22, 23, 22, 23 ತಗೊಳ್ಳಿ. 23 ಚೆಕ್ ಮಾಡಿ. 23 1s 23, 23 2s 23 into 2, 6. No, 23 ಬರಲ್ಲ. 24, 25, 26, no. 27, no. ಲಾಸ್ಟ್ ಬರೋದು ಯಾವುದು? 36. 36 ನೇ ಲಾಸ್ಟ್. ಸೊ these all are factors of 36. Means these all are divisor of 36. So we can call that these all are factors of 36. ನೋಟ್ ಮಾಡ್ಕೊಳ್ಳಿ. ಇದು ನೋಟ್ ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ರೆಡಿ ಇದ್ದೀರಾ ಸಾಲ್ವ್ ಮಾಡೋದಕ್ಕೆ? ಇದು ಕ್ವೆಶ್ಚನ್ ನಂಬರ್ 2 ದಲ್ಲಿ 15, 27, 21, 27, 12, 20, 18, 23 ಇವೆಲ್ಲದದ್ದು ಆನ್ಸರ್ ಕೊಟ್ಟಿದ್ದೇನೆ. ಇವೇ ವ್ಯಾಲ್ಯೂಸ್ ಬಂದ್ರೆ ನೀವು ಸಾಲ್ವ್ ಮಾಡಿರೋದು ರೈಟ್. ಟ್ರೈ ಮಾಡಿ. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಓಕೆ, ಇವೆಲ್ಲ ವ್ಯಾಲ್ಯೂಸ್ ನೋಟ್ ಮಾಡ್ಕೋರಿ. ನೋಟ್ ಮಾಡ್ಕೊಂಡು ನೀವು ಟ್ರೈ ಮಾಡಿ. ಇವೆಲ್ಲ ಫ್ಯಾಕ್ಟರ್ಸ್ ಇಂದ ಡಿವೈಡ್ ಆದ್ರೆ ಅದು ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿ ನೋಡಿ ನೀವು ಇವು ಫ್ಯಾಕ್ಟರ್ಸ್ ಹೌದೋ ಇಲ್ಲ ಅಂತ ಹೇಳ್ಬೇಕು. ನೀವು
ಫಸ್ಟ್ ನೀವು ಟ್ರೈ ಮಾಡಿ, ನಾನು ಬರ್ದಿರೋದೆ ಕಾಪಿ ಮಾಡಬೇಡಿ. ಫಸ್ಟ್ ನೀವು ಟ್ರೈ ಮಾಡಿ. ಫಸ್ಟ್ ನಿಮ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನ್ ಬರ್ದಿರೋ ಆನ್ಸರ್ ಕಂಪೇರ್ ಮಾಡ್ಬೇಕು. ನೀವು ಬರ್ದಿರೋದು ನಾನ್ ಹೇಳಿರೋ ಆನ್ಸರ್ ರೈಟ್ ಆದ್ರೆ ಓಕೆ, ರೈಟ್ ಆಗ್ಬೇಕು. ನೀವು ನಿಮ್ಗೆ ಏನ್ ಮಿಸ್ಟೇಕ್ ಆಗಿರತ್ತೆ ಎಲ್ಲ ಗೊತ್ತಾಗತ್ತೆ. ಇವು ಆನ್ಸರ್ಸ್ ಗೆ ಕಂಪೇರ್ ಮಾಡ್ಕೋಬೇಕು. ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ, ಯಾವ ಡಿಜಿಟ್ ಮಿಸ್ ಮಾಡಿರ್ತೀರಾ ಅದನ್ನೆಲ್ಲಾನು ನೀಟಾಗಿ ನೋಟ್ ಮಾಡ್ಕೋಬೇಕು. ಇದು ತಗೊಳ್ಳಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ರೈಟ್, ನೆಕ್ಸ್ಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ರೈಟ್ ಫಸ್ಟ್ 5 multiple of following numbers. ಏನು, ರೈಟ್ ಫಸ್ಟ್ 5 multiple of A, that is 5, B, that is 8, C, that is 9. ಏನ್ ಹೇಳಿದ್ದಾರೆ ಅಂದ್ರೆ ಇವು ಮೂರು ನಂಬರ್ದು ಫಸ್ಟ್ 5 ಮಲ್ಟಿಪಲ್ಸ್ ನ ಬರಿಬೇಕು. ಅಂದ್ರೆ ನೀವು ಎರಡು ಇಂಥ ನಂಬರ್ ನ ತಗೋಬೇಕು, ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂಸ್ ನೇ ಸಿಗ್ಬೇಕು. ಹೌದು, ಓಕೆ. ಈ ವ್ಯಾಲ್ಯೂಸ್ ಸಿಗ್ಬೇಕಲ್ವಾ, ಸಾರಿ, ಈ ವ್ಯಾಲ್ಯೂಸ್ ಸಿಗ್ಬೇಕಲ್ಲ, ಇದ್ರದ್ದು ಮಲ್ಟಿಪಲ್ಸ್ ನ ಬರಿತಾ ಹೋಗ್ಬೇಕು. ಅಂದ್ರೆ ಯಾವ ತರ ಅಂದ್ರೆ ಇದ್ರದ್ದು ಫ್ಯಾಕ್ಟರ್ಸ್ ನ ನೀವು ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 5 into 1, that is 5. So 1 is a factor of 5. So 5 is a multiple of 1. 5 is a multiple of 2 ಅಂತ ತಗೋಬೇಕು. 2 is not a factor of 5, but 5 is multiple of 2, that is 10. We get 5 ಅಲ್ಲ, 10 is a multiple of 2. 5 is multiple of 1, 10 is a multiple of 2. 5 ನೇ ಕೊಟ್ಟಿದ್ದಾರೆ, ಇದ್ರದ್ದು ಮಲ್ಟಿಪಲ್ಸ್ ಬರಿಬೇಕಂದ್ರೆ ಯಾವ ತರ ಬರೀತೀರಿ? 5 is a multiple of 1, 10 is a multiple of 2, 15 is a multiple of 3. 5 ಫಿಕ್ಸ್ ತಗೋಬೇಕು, ಮತ್ತೆ ಇಲ್ಲಿ 4 ತಗೋಬೇಕು. 20 is a multiple of 4. ಅವ್ರು ಎಷ್ಟು ಬರಿ ಅಂತ ಹೇಳಿದ್ದಾರೆ? 1 2 3 4 5 ಬರಿ ಅಂತ ಹೇಳಿದ್ದಾರೆ. ಅಂದ್ರೆ 5 into 5, that is 25. ಓಕೆ, ಹಾಗಾದ್ರೆ 5, 10, 15, 20, 25. These all are multiple of 5. 5ದು ಮಲ್ಟಿಪಲ್ಸ್ ಬರಿ ಅಂದ್ರೆ 5, 10, 15, 20, 25. These all are multiple of 5. ಓಕೆ, ಅಂದ್ರೆ ಫಸ್ಟ್ ಇಟ್ ಸೆಲ್ಫ್ ನಂಬರ್ ಬರುತ್ತೆ, ನೆಕ್ಸ್ಟ್ ಗ್ರೇಟರ್ ಮಲ್ಟಿಪಲ್ಸ್ ಸಿಗ್ತೈತಿ. ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಅಂದ್ರೆ ಡೆಫಿನಿಷನ್ ಹೇಳಿದ್ದೀನಿ, ಈ ತರ ಬರೆಯೋ ವ್ಯಾಲ್ಯೂಸ್ ಗೆ ನಾವು ಮಲ್ಟಿಪಲ್ಸ್ ನ ಅಂತೀವಿ. ಅರ್ಥ ಆಯ್ತಾ? ಇದ್ ನೋಟ್ ಮಾಡ್ಕೊಂಡ್ರ? ಹಾಗಾದ್ರೆ 8 ತಗೊಳ್ಳಿ. 8ದು ಇದೇ ತರ ಮಲ್ಟಿಪಲ್ಸ್ ಬರಿತಾ ಹೋಗೋಣ. 8 into 1, that is 8. 8 into 2, that is 8 2 is 16. 8 3 is 24. 8 4 is 32. 8 5 is 40. So 5 equals to 8, 16, 24, 32, 48. These all are multiples of 5. ಇದು ನೋಟ್ ಮಾಡ್ಕೊಳ್ಳಿ. 5 ಅಲ್ಲ,
8 ಸಾರಿ 8. ಇದ್ ನೋಟ್ ಮಾಡ್ಕೊಳ್ಳಿ. ಹಾಗೆ ಇದ್ರದ್ದು ಬರೀರಿ ನೋಡೋಣ. ಇದೇ ತರ ಇದು ನೀವು ಟ್ರೈ ಮಾಡಿ. ಏನ್ ಬರ್ಬೇಕು? 9ದು ಇದನ್ನ ನೀವೇ ಬರೀರಿ. 9ದು ಏನ್ ಬರ್ಬೇಕು? 9 1 9, 9 2 18, 9 3 27, 9 4 36, 9 5 45. ಇಷ್ಟೇನ್ ಮಾಡ್ಬೇಕು? ಮಲ್ಟಿಪಲ್ಸ್ ಬರ್ಬೇಕು. ಟ್ರೈ ಮಾಡಿ. ಈ ತರ ಮಲ್ಟಿಪಲ್ಸ್ 9ದು ನೀವು ಬರೀರಿ. ಇದು HW ಆನ್ಸರ್ ಇದು ಬರ್ಬೇಕು. ನೋಟ್ ಮಾಡ್ಕೊಳ್ಳಿ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ರೆಡಿ ಇದ್ದೀರಾ? ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮ್ಯಾಚ್ ದ ಐಟಮ್ಸ್ ಇನ್ ಕಾಲಮ್ 1 ವಿತ್ ದ ಐಟಮ್ಸ್ ಇನ್ ಕಾಲಮ್ 2. ಏನ್ ಹೇಳಿದ್ದಾರೆ ಅಂದ್ರೆ, ಕಾಲಮ್ 1 ಮತ್ತೆ ಕಾಲಮ್ 2ದು ಇಲ್ಲಿ ಐಟಮ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ನಂಬರ್ಸಿಗೆ UK ಏನಂದಿದ್ದಾರೆ? ಐಟಮ್ಸ್ ಅಂತ ಹೇಳಿದ್ದಾರೆ. ಏನಂದಿದ್ದಾರೆ? ಮ್ಯಾಚ್ ಮಾಡಂತ ಹೇಳಿದ್ದಾರೆ. ಕಾಲಮ್ 1 ಕಾಲಮ್ 2 ಜೊತೆ ನೀವು ಮ್ಯಾಚಿಂಗ್ ಮಾಡ್ಬೇಕು. ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ, ಮಲ್ಟಿಪಲ್ ಆಫ್ 8. ಇವು ಕೊಟ್ಟಿರೋ ವ್ಯಾಲ್ಯೂಸ್ ಅಲ್ಲಿ ಮಲ್ಟಿಪಲ್ ಆಫ್ 8 ಯಾವುದು ಹೇಳಿ? ಯಾವುದು? 35 ಆಗೋದಿಲ್ಲ. 15 ನೋ. 16 ರೈಟ್. 16 is a multiple of 8. ಈ ತರ ಮ್ಯಾಚ್ ಮಾಡ್ಬೇಕು. ಮಲ್ಟಿಪಲ್ ಆಫ್ 7. 35 is a multiple of 7. 7 5 is 35. Yes, 35 is a multiple of 7. Multiple of 70. 70ದು ಮಲ್ಟಿಪಲ್ ಹೇಳಿ ನೋಡೋಣ. ಯಾವುದು ಮಲ್ಟಿಪಲ್ ಆಗತ್ತೆ ಹೇಳಿ? 70. 15 1 15, 15 2 30, 15 3 45, 15 4 60, 15 5 75. ನೋ. 20 ಮಲ್ಟಿಪಲ್ ಯಾವ್ದಾಗತ್ತೆ? 70ದು ಇಲ್ಲಿ ಯಾವ್ದು ಮಲ್ಟಿಪಲ್ ಇಲ್ಲ. ಇದು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿ? ಮಲ್ಟಿಪಲ್ ಆಫ್ ಏನು? 30. 30ದು ಮಲ್ಟಿಪಲ್ ಯಾವ್ದು ಹೇಳಿ? 15 2 30. So 15 is a multiple of 30. Multiple of 50. 25. 25 is a multiple of 50. Then 20 is a multiple of 20. ಈ ತರ ಮ್ಯಾಪಿಂಗ್ ಮಾಡ್ಬೇಕು. ಮಲ್ಟಿಪಲ್ ಆಫ್ 8 that is 16. ಮಲ್ಟಿಪಲ್ ಆಫ್ 7 that is 35. 70ದು ನೋ. ಇದು multiple of 30 that is 15. Multiple of 50 that is 25. Multiple of 20 that is 20. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಕ್ವಶನ್ ಈ ಎಕ್ಸರ್ಸೈಸ್ ಅಲ್ಲಿ ಹೇಳ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಎಕ್ಸರ್ಸೈಸ್ ಸಾಲ್ವ್ ಮಾಡೋಣ. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ರೆಡಿ ಇದ್ದೀರಾ ಎಲ್ರು? ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋದಿಕ್ಕೆ ರೆಡಿ ಇದ್ದೀರಾ? ನನ್ ವಾಯ್ಸ್ ಕೇಳ್ತಿದೆಯಾ ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಫೈಂಡ್ ಆಲ್ ದ ಮಲ್ಟಿಪಲ್ ಆಫ್ 9 ಅಪ್ ಟು 100. ಅಂದ್ರೆ 9 ಇಂದ 100 ತನ ಎಲ್ಲ ಮಲ್ಟಿಪಲ್ಸ್ ಬರಿ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಇಲ್ಲಿ 9 ಮಲ್ಟಿಪಲ್ ನೇ ಬರಿಬೇಕು. ಎಲ್ಲಿ ತನ? ಅಪ್ ಟು 100. ಓಕೆ, ಹಾಗಾದ್ರೆ ಬರೀತಾ ಹೋಗಿ. 9 1s 9, 9 2s 18, 9 3s 27, 9 4s 36, 9 5s 45, 9 6s 54, right? 9 7s 63, right? 9 8s 72, right? 9 9s 81, right? 9
tens are 90. 9 tens are 90. Then 9 into 11, that is 99. ಇದಾದ್ಮೇಲೆ 12 nines are 108. So this is not a multiple of, yes it is a multiple of 9. ಇಲ್ಲಿ ಏನ್ ಹೇಳಿದ್ದಾರೆ, 100 ಒಳಗಡೆ ಬರ್ಬೇಕು, ಅದು 100 ಮೇಲೆ ಆಯ್ತು. ಅಪ್ ಟು 100 ತನ ಅಂದ್ರೆ 99 ಲಾಸ್ಟ್. ಮಲ್ಟಿಪಲ್ಸ್ ಆಫ್ 9 up to 100, that is, sorry, ಯಾವ್ಯಾವಂದ್ರೆ 9, 18, 27, 36, 45, 54, 63, 72, 81, 90 and 99. These all are multiples of 9. Okay. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಿಕ್ಕೆ ರೆಡಿ ಇದ್ದೀರಾ? ನೆಕ್ಸ್ಟ್ ಈ ಎಕ್ಸರ್ಸೈಸ್ ಇಲ್ಲಿಗೆ ಸ್ಟಾಪ್ ಆಯ್ತು. ನೆಕ್ಸ್ಟ್ ಯಾವುದು? 3.2 ಎಕ್ಸರ್ಸೈಸ್ ಸಾಲ್ವ್ ಮಾಡ್ತೀರಾ? ರೆಡಿ ಇದ್ದೀರಾ?